ಹರೇ ಆಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುಣಪಿ ಜಗನ್ನಾಥ पूज्याय राघवेन्द्राय सत्येन्द्राय जतां कल्पवृक्षाय नमतां कामधेनवे विद्यापीठ विधातारं विद्यावारिधि चन्द्रं विद्यार्थिवत्सलं वन्दे महामहिम सद्गुरुं आपादमौलिपर्यन्तं गुरूणामाकृतिं तेन विघ्नाः मनोरथाः. श्रीगुरुभ्यो नमः. हरि ओम्. हरि ओम. शास्त्रदृष्ट्या तु उपदेशो वामदेववत्. ओम. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಂ ಶಾಸ್ತ್ರದೃಷ್ಟ್ಯಾ ಕೇಳಿಸ್ತಾ ಇದೆ ಆಚಾರ್ಯ. ಹಿಂದಿನ ಸೂತ್ರದಲ್ಲಿ ಓಂ ನವಕ್ತುರಾತ್ಮೋಪದೇಶಾದಿಚೇನೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಓಂ ಅಂತನೋ ಸೂತ್ರ. ಅಲ್ಲಿ ನಮಗೆ ಇವಾಗ ಏನ್ ಕೇಳಿಸ್ತಾ ಇಲ್ಲ ಆಚಾರ್ಯ, ನೀವು ಮಾತಾಡ್ತಿಲ್ಲ. ಈಗ ಏನು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಆಚಾರ್ಯ ಕೇಳ್ತಾ ಇಲ್ಲ ಆಚಾರ್ಯ. ಇಲ್ಲ ಈಗ ಕೇಳಿಸ್ತಾ ಇತ್ತಲ್ಲ ಗುರುಪ್ರಸನ್ನ ಅವ್ರು, ನಿಮ್ಗೆ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಆಚಾರ್ಯ. ಇವಾಗ ನಾವು ಮುಂಚಿನ ಸೂತ್ರ ಹೇಳಿದಾರಲ್ಲ, ಅದ್ರಲ್ಲಿ ಏನಂತ ಆರಂಭಿಸಿದ್ದೀರಾ ನೀವು? ಹೌದು ಹೌದು ಹೌದು. ಓಕೆ, ಇವಾಗ ಕೇಳುತ್ತಾ ಆಚಾರ್ಯ? ಓಕೆ ಗುರು. ಸರಿ ಸರಿ. ಹಿಂದಿನ ಸೂತ್ರದಲ್ಲಿ ಇಂದ್ರ ವಿಶ್ವಾಮಿತ್ರರನ್ನು ಕುರಿತು ನಾನು ಪ್ರಾಣ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಾಣ ಅಂತನೋ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಅಂತ ಮಾಡಿದ್ರು. ಅದಕ್ಕೆ ಹಾಗಲ್ಲ, ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಅಂತ ಹೇಳಿ ಪ್ರಾಣ ಶಬ್ದವನ್ನು ಇಂದ್ರ ಅಂತನೋ ಅರ್ಥದಲ್ಲಿ ಕರೆದಿದ್ದಲ್ಲ, ಭಗವಂತ ಅಂತನೋ ಅರ್ಥದಲ್ಲೇನೆ ಪ್ರಾಣ ಅಂತ ಕರೆದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅಧ್ಯಾತ್ಮ ಸಂಬಂಧ ಭೂಮ ಅಂತ ಹೇಳಿ ಹೆಚ್ಚಿನ ಸಂಬಂಧ, ಭಗವಂತನ ಆವೇಶ ಒಂದು, ಇನ್ನೊಂದು ನಿಯಾಮಕನಾದ ಪರಮಾತ್ಮ ಒಳಗಿದ್ದಾನೆ ಅಂತನೋ ಅರ್ಥದಲ್ಲಿ ವಿವಕ್ಷೆಯಿಂದಾಗಿ ನಾನು ಪ್ರಾಣ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿರೋ ಪ್ರಾಣ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಅಲ್ಲ, ಭಗವಂತ ಅಂತೆ ಅರ್ಥ ಅಂತ ಮಾಡಿ ಸಮರ್ಥನೆ ಮಾಡಿದ್ರು. ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾರೆ. ಶಾಸ್ತ್ರದೃಷ್ಟ್ಯಾ ತು ಉಪದೇಶ ವಾಮದೇವವತ್. ಅಲ್ಲಿ ಶಾಸ್ತ್ರದೃಷ್ಟ್ಯಾ ತು ಅಂತನೋ ಕಡೆಗೆ ತೂ ಅಂತನೋ ಶಬ್ದ ಇದೆ. ಅಲ್ಲಿ ತೂ ಅಂತನೋ ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ ಏವ ಅಂತ ಅರ್ಥ. ಅಂದ್ರೆ ಶಾಸ್ತ್ರದೃಷ್ಟ್ಯಾ ಏವ ಉಪದೇಶ ಅಂತ ಇಷ್ಟರ್ಥ. ಶಾಸ್ತ್ರದೃಷ್ಟ್ಯಾ ಏವ ಅಂತಂದ್ರೆ ಅಲ್ಲಿ ಶಾಸ್ತ್ರದೃಷ್ಟಿ ಅಂದ್ರೆ ಏನು? ಆಮೇಲೆ ವಾಮದೇವತ ಅಂತಂದ್ರೆ ವಾಮದೇವ ಋಷಿಗಳು. ಒಂದ್ ನಿಮಿಷ. ವಾಮದೇವ ಋಷಿಗಳು ಅವರು ಋಗ್ವೇದ ಸಂಹಿತೆಯಲ್ಲಿ ಒಂದು ಮಂತ್ರ ಬರುತ್ತೆ, ಯಥಾ ಮನೋರಭವಂ ಸೂರ್ಯಶ್ಚಾಹಂ ಎಂಬುದಾಗಿ ಒಂದು ಮಂತ್ರ ಬರುತ್ತೆ. ಯಥಾ ಮನುಹು ಅಹಂ ಸೂರ್ಯಶ್ಚ ಅಹಂ ಅಂತ ಹೇಳ್ತಾರೆ. ಅಂದರೆ ಆ ವಾಮದೇವ ಋಷಿಗಳು ತಮ್ಮನ್ನು ತಾವು ನಾನೇ ಮನು ಹಾಗೂ ನಾನೇ ಸೂರ್ಯ ಎಂಬುದಾಗಿ ವ್ಯವಹಾರ ಮಾಡಿದ್ದಾರೆ. ನಾನೇ ಮನು ನಾನೇ ಸೂರ್ಯ ಅಂದ್ರೆ ಸೂರ್ಯನಿಗೂ ಆ ವಾಮದೇವ ಋಷಿಗಳಿಗೂ ಅಭೇದವ, ಅಥವಾ ಮನುಗಳಿಗೂ ವಾಮದೇವ ಋಷಿಗಳಿಗೂ ಅಭೇದವ? ಆದರೂ ವಾಮದೇವ ಋಷಿಗಳು ಅಹಂ ಮನುಹು ಅಹಂ ಸೂರ್ಯ ಅಂತ ಹೇಳಿದ್ದಾರೆ. ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೆ ಅಲ್ಲಿ? ಯಥಾ ಅಂತರ್ಯಾಮಿ ವಿವಕ್ಷಯ ವಾಮದೇವ ಋಷಿ
ಅಹಂ ಮನುರಭವಂ ಇತಿ ಸ್ವಸ್ಯ ಸೂರ್ಯಾದ್ಯೈಕ್ಯಮಾಹ ತದ್ವತ್ ಯಥಾ ಅಂತರ್ಯಾಮಿ ವಿವಕ್ಷಯ. ಯಾವ ರೀತಿಯಾಗಿ ಅಂತರ್ಯಾಮಿ ವಿವಕ್ಷೆ? ಅಂತರ್ಯಾಮಿ ವಿವಕ್ಷೆ ಅಂತಂದ್ರೆ ಆ ವಾಮದೇವ ಋಷಿಗಳ ಒಳಗಡೆಗೆ ಅಂತರ್ಯಾಮಿಗಳಾಗಿ ಇರುವಂಥವರು. ಆ ಅಭಿಪ್ರಾಯದಿಂದ ವಾಮದೇವ ಋಷಿಗಳು ನಾನು ಮನು, ನಾನು ಸೂರ್ಯ ಎಂಬುದಾಗಿ ಮನು ಸೂರ್ಯನಿಂದ ಐಕ್ಯವಿದೆ ಎನ್ನುವಂತೆ ವಾಕ್ಯವನ್ನು ಪ್ರಯೋಗ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ಐಕ್ಯ ಅಂತ ಅರ್ಥವಾ? ಅಲ್ಲ. ಅದರ ಅಭಿಪ್ರಾಯ ಅಂತರ್ಯಾಮಿಯಾಗಿ ಅವರು ಇದ್ದಾರೆ ಅಂತ ಅರ್ಥದಲ್ಲಿ ಹಾಗೆ ವಾಕ್ಯವನ್ನು ಪ್ರಯೋಗ ಮಾಡ್ತಾರೆ. ವಾಮದೇವವತ್, ಅದರಂತೆ ಇಲ್ಲಿ ಇಂದ್ರದೇವರು ಅಹಂ ಪ್ರಾಣಃ, ನಾನು ಪ್ರಾಣ, ನಾನು ಪ್ರಾಣ ಅಂತ ಅದಕ್ಕೆ ಅಭಿಪ್ರಾಯ ಹೇಗೆ? ನಾನು ಪ್ರಾಣ ಅಂದ್ರೆ ನನ್ನ ಒಳಗಡೆಗೆ ಅಂತರ್ಯಾಮಿಯಾಗಿ ಪ್ರಾಣ ಶಬ್ದ ವಾಚ್ಯನಾದ ಭಗವಂತ ಇದ್ದಾನೆ ಅಂತ ಅರ್ಥದಲ್ಲಿ ಅಹಂ ಪ್ರಾಣ ಅಂತ ಹೇಳಿದ್ದಾರೆ. ಅದನ್ನು ತಿಳಿಸುವಾಗ ಶಾಸ್ತ್ರ ದೃಷ್ಟ್ಯ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಉಪದೇಶ ಶಾಸ್ತ್ರ ದೃಷ್ಟ್ಯ, ಉಪದೇಶ ಇದು ಶಾಸ್ತ್ರ ದೃಷ್ಟಿಯಿಂದ ಮಾಡಿದ್ದಾರೆ ವಾಮದೇವ ಋಷಿಗಳಾಗಲಿ ಅಥವಾ ಇಂದ್ರನಾಗಲಿ. ಇನ್ನು ಶಾಸ್ತ್ರ ದೃಷ್ಟಿ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ವೇದ ಅಥವಾ ವೇದ ಶಾಸ್ತ್ರಗಳು, ಬ್ರಹ್ಮಸೂತ್ರ, ಹಾಗೆಲ್ಲ ಶಾಸ್ತ್ರ ಅಂತ ಶಬ್ದಕ್ಕೆ ಇಲ್ಲಿರುವ ಶಾಸ್ತ್ರ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಶಾಸ್ತ್ರಂ ಶಾಸ್ತಿ ಸರ್ವಮಿತಿ ಶಾಸ್ತ್ರಂ. ಶಾಸ್ತಿ ಸರ್ವಂ, ಶಾಸ್ತಿ ಅಂತಂದ್ರೆ ಶಾಸನ ಅಂದ್ರೆ ಮತ್ತೊಬ್ಬರನ್ನು ಪಾಲನೆ ಮಾಡೋದು ಅಂತಂತಾರಲ್ವಾ, ಅದಕ್ಕೆ ಶಾಸನ ಅಂತಂತಾರೆ. ವರ್ಷಣ ಶಾಸನ ಅಂತ ಪ್ರಯೋಗ ಮಾಡ್ತಾರೆ. ಹಾಗೆ ಶಾಸ್ತಿ ಸರ್ವಮಿತಿ ಶಾಸ್ತ್ರಂ, ಎಲ್ಲರನ್ನೂ ಶಾಸನೆ ಮಾಡೋದು ಅಂದ್ರೆ ಅದರ ಅಭಿಪ್ರಾಯ ನೇಮನ ಮಾಡೋದು, ಅದಕ್ಕೆ ಶಾಸ್ತ್ರ ಅಂತಂತಾರೆ. ಶಾಸ್ತ್ರ ದೃಷ್ಟಿಯ ಅಂದ್ರೆ ಅರ್ಥವೇನು? ಅಂತರ್ಯಾಮಿ ದೃಷ್ಟ್ಯ. ಈ ನಾನು ಮತ್ತೊಬ್ಬನನ್ನು ನೇಮನ ಮಾಡ್ತೇನೆ ಅಂದ್ರೆ ಅರ್ಥವೇನು? ನಾನು ಅಂತರ್ಯಾಮಿಯಾಗಿ ಇದ್ದು ನಾನು ನೇಮನ ಮಾಡ್ತೇನೆ. ನಾವು ಯಜಮಾನನಾಗಿದ್ದು ಒಂದು ಕೆಲಸಕ್ಕೆ ನಿರ್ವಾಹಕರಾಗಿ ನಾವು ಒಂದು ಕೆಲಸ ಮಾಡ್ತೇವೆ. ನಾವು ಬಾಹ್ಯವಾಗಿದ್ದು ನಾವು ಮಾಡ್ತೇವೆ, ಆದರೆ ಮಹಾನುಭಾವರು ಒಳಗಿದ್ದು ನಮಗೆ ಪ್ರೇರಣೆ ಮಾಡ್ತಾರೆ, ಅಂತರ್ಯಾಮಿಯಾಗಿ ಇದ್ದು ನಮ್ಮನ್ನು ನೇಮನ ಮಾಡ್ತಾರೆ. ಹಾಗೆ ಭಗವಂತ ನಮ್ಮನ್ನು ನೇಮನ ಮಾಡುವಾಗ ಅಂತರ್ಯಾಮಿಯಾಗಿ ನನ್ನ ಒಳಗಡೆಗೆ ಇದ್ದು ನನ್ನನ್ನು ಶಾಸನ ಮಾಡ್ತಾನೆ. ಹಾಗಾಗಿ ಶಾಸ್ತ್ರ ದೃಷ್ಟ್ಯ ಅಂದ್ರೆ ಅಂತರ್ಯಾಮಿ ದೃಷ್ಟ್ಯ, ಅಂತರ್ಯಾಮಿ ವಿವಕ್ಷಯ, ತದ್ವಿವಕ್ಷಯ, ಅಂತರ್ಯಾಮಿ ವಿವಕ್ಷೆಯಿಂದಾಗಿ ಉಪದೇಶವನ್ನು ಮಾಡಿದ್ದಾರೆ. ಏನಂತ? ಅಲ್ಲಿ ನಾವು ಹಿಂದಕ್ಕೆ ತೂ ಅಂತನೋ ಶಬ್ದಕ್ಕೆ ಏವ ಅಂತ ಅರ್ಥ ಮಾಡ್ಕೊಂಡ್ವಲ್ಲ, ಅದನ್ನು ಇಲ್ಲಿ ನಾವು ಸೇರಿಸ್ಕೊಂಡು ಶಾಸ್ತ್ರ ದೃಷ್ಟ್ಯಾ ತೂ ಅಂದ್ರೆ ಅಂತರ್ಯಾಮಿ ವಿವಕ್ಷಯ ಏವ ಅಂತ ಅಭಿಪ್ರಾಯ. ಕೇವಲ ಇಂದ್ರದೇವರು ಅಂತರ್ಯಾಮಿಯಾದಂತಹ ಭಗವಂತ ಅವನು ನಮ್ಮನ್ನು ನೇಮನ ಮಾಡ್ತಾ ಇದ್ದಾನೆ, ಅವನೇ ಮುಖ್ಯವಾಗಿ ನನ್ನ ಒಳಗಡೆ ಇದ್ದಾನೆ ಅಂತ ಅಭಿಪ್ರಾಯದಿಂದಲೇ ಉಪದೇಶವನ್ನು ಅಹಂ ಪ್ರಾಣಃ ಅಂತ ಉಪದೇಶವನ್ನು ವಿಶ್ವಾಮಿತ್ರರ ಮುಂದೆ ಮಾಡ್ತಾ ಇದ್ದಾರೆ. ನತು ಐಕ್ಯೇನ, ಸರ್ವಥಾ ನನಗೂ ಪ್ರಾಣನಿಗೂ ಅಭೇದವಿದೆ ಅಂತನೂ ಅರ್ಥದಲ್ಲಿ ಅಹಂ ಪ್ರಾಣಃ ಅಂತ ಇಂದ್ರದೇವರು ಹೇಳಿಲ್ಲ. ಹೇಗೆ ವಾಮದೇವ ಋಷಿಗಳು ಪ್ರಯೋಗ ಮಾಡಿದ್ದಾರೋ ಅದರಂತೆ ಇಂದ್ರನು ಕೂಡ ವಿಶ್ವಾಮಿತ್ರನ ಮುಂದೆ ಅಹಂ ಪ್ರಾಣಃ ಅಂತ ಪ್ರಯೋಗ ಮಾಡಿದ್ದು ಶಾಸ್ತ್ರ ದೃಷ್ಟಿ ಅಂದ್ರೆ ಅಂತರ್ಯಾಮಿ ವಿವಕ್ಷೆ, ಅದರಿಂದಾಗಿ ಅಹಂ ಪ್ರಾಣಃ ಅಂತ ಹೇಳಿದ್ದಾರೆ. ಇದು ಈ ಸೂತ್ರದಲ್ಲಿ ಸಿದ್ಧಾಂತ. ಇಲ್ಲಿ ಒಂದು ಪ್ರಶ್ನೆ, ಅದನ್ನು ಇದರಲ್ಲಿ ರಾಯರು ಸೂಚನೆ ಮಾಡ್ತಾರೆ. ನಿಮಗೇನ್ ಮಾಡ್ಬೇಕಾಗಿದೆ? ಅಂತರ್ಯಾಮಿ ವಿವಕ್ಷೆಯಿಂದಾಗಿ ಪ್ರಾಣ ಅಂತ ಇಂದ್ರದೇವರು ಹೇಳಿದ್ದಾರೆ ಅಂತ ಹೇಳಬೇಕಾಗಿದೆ. ಅದನ್ನು ಹೇಳುವಾಗ
ಅಂತರ್ಯಾಮಿ ದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇದೆಯಲ್ಲ. ಅಂತರ್ಯಾಮಿ ದೃಷ್ಟ್ಯಾ ಒಂದು ಅರ್ಥವನ್ನು ಹೇಳಿಕೊಡುವ ಪ್ರಸಿದ್ಧವಾದ ಸ್ಪಷ್ಟವಾದ ಶಬ್ದ ಇರುವಾಗ ಅದನ್ನು ಬಿಟ್ಟು ಏನೋ ಅಪ್ರಸಿದ್ಧವಾದ, ನಮಗೆ ಆ ಅರ್ಥ ಇದೆ ಅಂತ ಪರಿಚಯ ಇಲ್ಲದೆ ಇರುವಂತಹ ಕೆಲವೊಂದು ಶಬ್ದಗಳು, ಅದನ್ನು ಯಾಕೆ ಪ್ರಯೋಗ ಮಾಡಬೇಕು? ಏನಾದ್ರೊಂದು ಪ್ರಯೋಜನ ಇರಬೇಕು. ಈ ಗುಹ್ಯವಾದ ನಾಮ ಅಂತ ಅಂತಾರೆ. ಆ ಗುಹ್ಯವಾದ ನಾಮವನ್ನು ಹೇಳಿ ವ್ಯವಹಾರ ಮಾಡೋದಕ್ಕೆ ಏನು ಉದ್ದೇಶ ಏನು? ಇವನ್ ಹೆಸರು ಗೊತ್ತಾಗಬಾರದು, ಅದಕ್ಕಾಗಿ ಪ್ರಸಿದ್ಧವಾದ ಹೆಸರನ್ನು ಉಚ್ಚಾರಣೆ ಮಾಡದೇನೆ ಅಪ್ರಸಿದ್ಧವಾದ ಗುಹ್ಯವಾದ ಹೆಸರನ್ನು ಹೇಳೋದು. ಹಾಗೆ ಶಾಸ್ತ್ರದೃಷ್ಟಿಯಾತು ಉಪದೇಶ, ಶಾಸ್ತ್ರದೃಷ್ಟಿ ಅಂತ ನಾವು ಶಬ್ದವನ್ನು ಬಳಸೋದು ಬಿಟ್ಟು ಅಂತರ್ಯಾಮಿ ದೃಷ್ಟಿ ಅಂದ್ಬಿಟ್ರೆ ಎಷ್ಟು ಸ್ಪಷ್ಟವಾಗತ್ತೆ. ಆಮೇಲೆ ಅದನ್ನ ಹೇಳ್ಬೋದಾಗಿತ್ತು, ಅದನ್ನ ಯಾಕೆ ಬಿಟ್ರು? ಅದಕ್ಕೆ ಶಾಸ್ತ್ರ ಅಂತ ಅನ್ನೋ ಶಬ್ದದಿಂದಾಗಿ ಭಗವಂತ ಸರ್ವಶಾಸಕನಾಗಿದ್ದಾನೆ. ಸರ್ವಶಾಸ್ತ್ರತ್ವ. ಈಗ ಅಂತರ್ಯಾಮಿ ದೃಷ್ಟಿ ಅಂದ್ರೆ ಅಂತರ್ಯಾಮಿ ಆಗಿದ್ದಾನೆ ಪಾಪ, ಇಷ್ಟೇ ಅರ್ಥ ಬರುತ್ತೆ. ಆದರೆ ಶಾಸ್ತ್ರ ಅಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದಾಗ ಪ್ರಸಿದ್ಧವಾದ ವೇದಾದಿ ಶಾಸ್ತ್ರಗಳನ್ನು ಶಾಸ್ತ್ರ ಅಂತ ಹೇಳೋದಲ್ಲ, ಸರ್ವಶಾಸಕನಾದದ್ದರಿಂದಾಗಿ ಭಗವಂತನಿಗೆ ಶಾಸ್ತ್ರ ಅಂತಂತಾರೆ. ತತ್ತನ್ ನಾಮ್ನ ಉಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ಅಂತ ಪುರಾಣ ಪ್ರಮಾಣವನ್ನು ಕೊಟ್ಟು ಸರ್ವಶಾಸಕ ಭಗವಂತ. ಇದು ದೊಡ್ಡ ಗುಣ. ಇದು ಈಗ ಒಂದು ಮನೆಯಲ್ಲಿ ಒಂದು 10 ಜನ ಇದ್ದಾರೆ, 10 ಜನಕ್ಕೆ ನಿಯಾಮಕನಾಗಿ ಯಜಮಾನನಾಗಿ ನಾನಿದ್ದೇನೆ ಅಂತ ಅನ್ನೋದು ಹೇಗಿರುತ್ತೆ? ಅದೇ ಸಮಗ್ರವಾದ ಬ್ರಹ್ಮಾಂಡದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಾ ಜನರಿಗೂ ನಿಯಾಮಕನಾಗಿ ಅವರೆಲ್ಲರನ್ನು ನೇಮನ ಮಾಡುವ ಕರ್ತವ್ಯ ನಂದಿದೆ ಅಂತ ಅನ್ನೋದು ಹೇಗಿದೆ? ಮಹಾಗುಣ ಇದು. ಈ ಒಂದು ಅರ್ಥವನ್ನು ಸೂಚನೆ ಮಾಡೋದಕ್ಕಾಗಿ ಅಂತರ್ಯಾಮಿ ದೃಷ್ಟಿಯ ಅಂತ ಹೇಳದೇನೆ, ಯಾಕೆ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳುವಾಗ 10 ಜನಕ್ಕೆ ಅಂತರ್ಯಾಮಿಯಾಗಿದ್ರು ಅಂತರ್ಯಾಮಿ ಅವನು ಅಂತರ್ಯಾಮಿ ದೃಷ್ಟಿಯ. ಅಂತರ್ಯಾಮಿಯಾಗಿರೋದು ದೊಡ್ಡದೇ. ಎಷ್ಟು ಜನಕ್ಕೆ ಅಂತರ್ಯಾಮಿ? 10 ಜನಕ್ಕೆ ಅಂತರ್ಯಾಮಿ. ಆದ್ರೆ ಸರ್ವಶಾಸಕ ಅಂತ ಅನ್ನೋದು ಹೆಚ್ಚಿನ ಗುಣ. ಇದು ಈ ಒಂದು ಅಭಿಪ್ರಾಯದಿಂದಾಗಿ ಅಂತರ್ಯಾಮಿ ದೃಷ್ಟಿಯ ಅಂತ ಹೇಳದೇನೆ ಶಾಸ್ತ್ರ ದೃಷ್ಟಿಯ ಅಂತ ಹೇಳಿ ಶಾಸ್ತ್ರ ದೃಷ್ಟಿ ಅಂತನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಸೂತ್ರಕಾರರು ಅಂತ ಈ ಒಂದು ವಿಶೇಷವನ್ನು ಅಲ್ಲಿ ರಾಯರು ಸೂಚನೆ ಮಾಡ್ತಾರೆ. ಆಮೇಲೆ ಮುಂದಿನ ಸೂತ್ರ, ಓಂ ಜೀವ ಮುಖ್ಯ ಪ್ರಾಣ ಲಿಂಗಾತ್ ನೇತಿ ಚೇತ್. ಓಂ ಜೀವ ಮುಖ್ಯ ಪ್ರಾಣ ಲಿಂಗಾನ್ನೇತಿ ಚೇತ್ ನ ಉಪಾಸಾತ್ ತ್ರೈವಿದ್ಯಾದಾಶ್ರಿತತ್ವಾತ್. ನ ಉಪಾಸಾತ್ ತ್ರೈವಿದ್ಯಾದಾಶ್ರಿತತ್ವಾತ್ ಇಹ ತದ್ಯೋಗಾತ್. ಓಂ ಇಹ ತದ್ಯೋಗಾತ್. ಓಂ ಓಂ ಜೀವ ಮುಖ್ಯ ಪ್ರಾಣಲಿಂಗಾನ್ನೇತಿ ಚೇನ್ನೋಪಾಸಾತ್ ತ್ರೈವಿದ್ಯಾದಾಶ್ರಿತತ್ವಾದ್ ಇಹ ತದ್ಯೋಗಾತ್. ಓಂ. ಇದು ನಿಮಗೆ ಈ ಸೂತ್ರ, ಈ ಪಾದದ ಕೊನೆಯ ಸೂತ್ರ. ಇದು ಅದೇ, ಇದೆಲ್ಲ ನಿಮಗೆ ಇಲ್ಲಿಂದ ಪ್ರಾರಂಭವಾಗಿದ್ದು. ಓಂ ಪ್ರಾಣಸ್ಥತಾನುಗಮಾತ್ ಅಂತ ಅನ್ನೋದು ಅಂತಿಮ ಪ್ರಾಣಾಧಿಕರಣ. ಅದರ ಮೇಲೆ ಬಂದ ಪ್ರಶ್ನೆಗಳಿಗೆ ಸಮಾಧಾನ ರೂಪವಾಗಿಯೇ ಮುಂದಿನ 1, 2, 3 ಸೂತ್ರಗಳು. ಅದರಲ್ಲಿ ಕೊನೆಯ ಸೂತ್ರ ಏನು? ಇಲ್ಲಿ ಪ್ರಾಣ ಶಬ್ದಕ್ಕೆ ಹಿಂದಿನ ಸೂತ್ರಗಳಲ್ಲಿ ಏನು ವಿಚಾರ ಮಾಡಿದ್ರು? ಇಂದ್ರ 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 ಅಂತ ಹೇಳಬೇಕು. ಯಾಕೆ? ತನ್ನನ್ನು ತಾನು ಪ್ರಾಣ ಅಂತ ಕರೆಸ್ಕೊಂಡಿದ್ದಾನೆ ಅಂತಂದ್ವಲ್ಲ. ಹಾಗೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಪ್ರಾಣ ಶಬ್ದಕ್ಕೆ ಜೀವ ಅಂತ ಅರ್ಥ, ಅಥವಾ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ, ಹೊರತು ಸರ್ವತಾ ಭಗವಂತ ಅಂತ ಅರ್ಥ ಅಲ್ಲ. ಯಾಕೆ? ಜೀವ ಮುಖ್ಯ ಪ್ರಾಣ ಲಿಂಗಾತ್. ಜೀವನ ಲಿಂಗ, ಮುಖ್ಯ ಪ್ರಾಣನ ಲಿಂಗ ಇದ್ದದ್ದರಿಂದ ನೇತಿ ಚೇತ್ ಅಂದ್ರೆ ಪ್ರಾಣ ಶಬ್ದದಿಂದಾಗಿ ವಾಚ್ಯನಾದವನು ಸರ್ವತಾ ಭಗವಂತನಲ್ಲ ಅಂತಂದ್ರೆ, ಅದಕ್ಕೆ ಬರೀ ಸೂತ್ರಕ್ಕೆ ಮೇಲ್ನೋಟಕ್ಕೆ ಅರ್ಥ ಹೇಳಿ ವ್ಯಾಖ್ಯಾನಕ್ಕೆ ಬರ್ತೇನೆ. ಜೀವ ಮುಖ್ಯ ಪ್ರಾಣ ಲಿಂಗಾತ್, ಜೀವನ ಲಿಂಗ ಮುಖ್ಯ ಪ್ರಾಣದೇವರ ಲಿಂಗವಿದ್ದದ್ದರಿಂದ ನೇತಿ ಚೇತ್ ಅಂದ್ರೆ ಪ್ರಾಣ ಶಬ್ದದಿಂದಾಗಿ ವಾಚ್ಯನಾದವನು ಭಗವಂತನಲ್ಲ, ಜೀವ ಅಥವಾ ಮುಖ್ಯ ಪ್ರಾಣದೇವರೇ ಅಂತ ಹೇಳ್ತೇನೆ. ಅಂದ್ರೆ ನ ಹೀಗೆ ಹೇಳಬೇಡಿ.
ಯಾಕೆ? ಉಪಾಸಾತ್ ತ್ರೈವಿದ್ಯಾದ್ ಆಶ್ರಿತತ್ವಾದ್ ಇಹ ತದ್ಯೋಗಾತ್. ಅಂದ್ರೆ ಈ ಶಬ್ದದ ಅಭಿಪ್ರಾಯ ಅಷ್ಟೇನೆ, ಅರ್ಥ ವ್ಯಾಖ್ಯಾನದಲ್ಲಿ ಮಾಡೋಣ. ಉಪಾಸನೆ ಅಂತ ಅನ್ನೋದು 3 ತರಹ ಉಪಾಸನೆಗಳಿದೆ. ಅಂದ್ರೆ ಅಂತತಃ ಒಳಗಡೆಗೆ ಮಾಡುವ ಉಪಾಸನೆ ಕೆಲವರಿರ್ತಾರೆ. ಬಾಹ್ಯವಾಗಿ ಭಗವಂತನ ಉಪಾಸನೆ ಮಾಡುವವರು ಕೆಲವರು. ಆಮೇಲೆ 3ನೇದ್ದು ಸರ್ವತ್ರ ಎಲ್ಲಾ ಕಡೆಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆ ಮಾಡುವವರು ಕೆಲವರು. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಭಗವಂತನ ಉಪಾಸನೆ ಮಾಡ್ತಾರೆ. ನಮ್ಮಂತಾದವರಿಗೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆ ಮಾಡುವ ಯೋಗ್ಯತೆ. ಹಾಗೆ ಉಪಾಸ ತ್ರೈವಿದ್ಯ ಉಪಾಸನೆ 3 ತರಹ ಉಪಾಸನೆಗಳನ್ನು ಮಾಡ್ತಾರೆ. ಹೀಗೆ ಇದ್ದದ್ದರಿಂದ ಅಧಿಕಾರಿಗಳಲ್ಲಿ ತಾರತಮ್ಯವಿದ್ದದ್ದರಿಂದ ಅವರವರ ಯೋಗ್ಯತಾನುಸಾರವಾಗಿ ಅವರವರು ಉಪಾಸನೆ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕಾಗಿ ಇಂದ್ರ ಅಹಂ ಪ್ರಾಣಃ ಅಂತಂದ. ಅಲ್ಲಿ ಅಹಂ ಪ್ರಾಣ ಅಂತ ಅನ್ನೋದಕ್ಕೆ ಅವರು ಅಂತರ್ಯಾಮಿಯಾಗಿ ಒಳಗಡೆಗಿರುವಂತಹ ಪ್ರಾಣನ ಉಪಾಸನೆ, ಭಗವಂತನ ಉಪಾಸನೆ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕಾಗಿ ಅಹಂ ಪ್ರಾಣ ಅಂತಂದಿದ್ದಾರೆ. ಇನ್ನ ಕೆಲವರು ಒಳಗೇನ್ರಿ ಭಗವಂತ ಇರ್ತಾನೆ, ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವರ ಯೋಗ್ಯತಾನುಸಾರವಾಗಿ ಹೊರಗಡೆ ಇರುವಂತಹ ಪರಮಾತ್ಮನ ಉಪಾಸನೆ ಮಾಡ್ತಾರೆ ಕೆಲವರು. ಇನ್ನ ಕೆಲವರು ಒಳಗೂ ಪರಮಾತ್ಮ, ಹೊರಗೂ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆ ಮಾಡುವವರು ಕೆಲವರು. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಈ ಅರ್ಥವನ್ನು ಇಟ್ಟುಕೊಂಡು ಅಲ್ಲಿ ವ್ಯವಹಾರ ಮಾಡಿದ್ದು. ಇದು ನಮಗೆ ಪ್ರಶ್ನೆಗೆ ಹೇಗೆ ಉತ್ತರ ಕೊಟ್ಟಂತೆ ಆಯ್ತು ಅದನ್ನು ವ್ಯಾಖ್ಯಾನದಲ್ಲಿ ತಿಳಿಯೋಣ. ಮೊದಲಿಗೆ ಜೀವನ ಲಿಂಗ ಯಾವುದು, ಮುಖ್ಯ ಪ್ರಾಣನ ಲಿಂಗ ಯಾವುದು, ಅದನ್ನು ಈ ವ್ಯಾಖ್ಯಾನದಲ್ಲಿ ವಿಚಾರ ಮಾಡ್ತಾರೆ. ಶತಾಯುಷ್ಟ್ವಾದಿ ಜೀವಲಿಂಗಾನಾಂ, ಇದೇ ಪ್ರಾಣ ಶಬ್ದವನ್ನು ಹೇಳುವ ಪ್ರಕರಣದಲ್ಲೇನೆ ಐತರೇಯದಲ್ಲೇನೆ ಬರುವಂತಹದ್ದು. ತಾವಂತಿ ಶತ ಸಂವತ್ಸರ ಸ್ಯಾನ್ಹಾಂ ಸಹಸ್ರಾಣಿ ಭವಂತಿ ಅಂತ ವಾಕ್ಯ. ಇಲ್ಲಿ ಇದನ್ನು ತಗೊಂತಾರೆ. ಸುಧಾದಲ್ಲಿ ಶತಾಯುಷ ಬೇರೆ ಇನ್ನೊಂದು ವಾಕ್ಯವನ್ನು ತಗೊಂತಾರೆ. ಅಲ್ಲಿ ತಗೊಳ್ಳೋ ವಾಕ್ಯ ತಯ್ಯ ಶತಂ ವರ್ಷಾಣ್ಯಭ್ಯಾರ್ಚತ ಅಂತ ಹೇಳಿ ಸುಧಾದಲ್ಲಿ. ಒಟ್ಟಾರೆ ಲಿಂಗವಂತೂ ಒಂದೇ, ವಾಕ್ಯ ಅಲ್ಲಿ ಆ ತರಹ ವಾಕ್ಯವನ್ನು ತಗೊಂಡಿದ್ದಾರೆ. ಇಲ್ಲಿ ಹೇಳೋದು ಶತಾಯುಷ್ಟ್ವಾದಿ ಜೀವಲಿಂಗ. ಅಲ್ಲೇ ಬೇಕಾದ್ರೆ ಕೆಳಗಡೆ ವಾಕ್ಯ ಕೊಟ್ಟಿದ್ದಾರೆ ನೋಡ್ರಿ. ತಾವಂತಿ ಶತ ಸಂವತ್ಸರ ಸ್ಯಾನ್ಹಾಂ ಸಹಸ್ರಾಣಿ ಭವಂತಿ. ಇದು ಶತಾಯುಷ್ಟ್ವ, 100 ವರ್ಷ ಆಯುಷ್ಯ ಅಂತ ನಮ್ಮ ಅಭಿಪ್ರಾಯ. ಇದು ಯಾರ ಲಿಂಗ? ಜೀವನ ಲಿಂಗ. ಏನ್ ದೇವರಿಗೆ 100 ವರ್ಷ ಆಯುಷ್ಯ ಆಗಿದೆಯಾ? ಹಾಗಾದ್ರೆ ಇದು ಜೀವನ ಲಿಂಗ. ಆಮೇಲೆ ಮುಖ್ಯ ಪ್ರಾಣ ದೇವರ ಲಿಂಗ ಯಾವುದು? ಅದರ ಕೆಳಗಿನ ವಾಕ್ಯದಲ್ಲೇ ಕೊಡ್ತಾರೆ. ತಾಹ ಅಹಿಂಸಂತ ಅಹಮುಕ್ತಮಸ್ಮಿ. ಇದು ಮುಖ್ಯ ಪ್ರಾಣ ದೇವರ ಲಿಂಗ. ಅಂದ್ರೆ ಏನು? ಅಲ್ಲಿ ಏನು ಲಿಂಗವನ್ನು ಹೇಳಿದ್ರು ಅಂತಂದ್ರೆ, ಇಂದ್ರಿಯ ದೇವೈಹಿ ಸಂವಾದಾದಿ ರೂಪ ಮುಖ್ಯ ಪ್ರಾಣ ಲಿಂಗಾನಾಂಚ. ಇಂದ್ರಿಯ ದೇವೈಹಿ, ಇಂದ್ರಿಯ ದೇವೈಹಿ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಸಂವಾದವನ್ನು ಮಾಡೋದು. ಹೀಗೆ ಇಂದ್ರಿಯ ದೇವೈಹಿ ಸಂವಾದಾದಿ ರೂಪವಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಯಾವ ಲಿಂಗವಿದೆಯೋ ಆ ಲಿಂಗಗಳು ಶ್ರುತವಾಗ್ತಾ ಇದೆ. ನಾವು ಇಂದ್ರಿಯ ದೇವತೆ ಜೊತೆಗೆ ಸಂವಾದ ಮಾಡ್ತೇವಾ? ಏನ್ರಿ ಸಂವಾದ ಅಂದ್ರೆ ಆಚಾರ್ಯ? ಸಂವಾದ ಅಂದ್ರೆ ವ್ಯವಹಾರ. ಸಮ್ಯಕ್ ವಾದ ಸಂವಾದ. ನಾವು ಸಂವಾದ ಅಂದ್ರೆ ಜಗಳ ಹಾಗ ಅಭಿಪ್ರಾಯ ಅಲ್ಲ. ಸಮ್ಯಕ್ ವಾದ, ಚೆನ್ನಾಗಿ ವ್ಯವಹಾರ ಮಾಡೋದು. ನಾವು ನಮ್ಮ ಹಣೆ ಬರ ನಮ್ಮ ಇಂದ್ರಿಯ ಚೆನ್ನಾಗಿ ಕಾಣಿಸಿದ್ರೆ ಸಾಕಾಗಿದೆ. ನಮಗೆ ಕಿವಿ ಚೆನ್ನಾಗಿ ಕೇಳಿಸಿದ್ರೆ ಸಾಕಾಗಿದೆ. ಆ ಕಣ್ಣಿನ ಕಿವಿಯ ಅಭಿಮಾನಿ ದೇವತೆ ಜೊತೆಗೆ ಸಂವಾದ ಏನ್ ಮಾಡೋದು? ವ್ಯವಹಾರ ಏನ್ ಮಾಡೋದು? ಸರ್ವತಾ ಸಾಧ್ಯ ಇಲ್ಲ. ಇದು ಯಾರು ಮಾಡೋದು? ಮುಖ್ಯ ಪ್ರಾಣ ದೇವರು ಮಾಡ್ತಾರೆ. ಹಾಗಾದ್ರೆ ಇದು ಯಾರ ಲಿಂಗ? ಇದು ಮುಖ್ಯ ಪ್ರಾಣ ದೇವರ ಲಿಂಗ. ಇದು ಇಂದ್ರಿಯ ದೇವತೆಗಳಿಂದ ಕೂಡಿಕೊಂಡು ಸಂವಾದವನ್ನು ಮಾಡೋದು. ಅರ್ಥವಾಯ್ತಲ್ಲ? ಹೀಗೆ ಶತಾಯುಷ್ಟ್ವಾದಿ ಜೀವಲಿಂಗಗಳು.
ಇಂದ್ರಿಯ ದೇವೈಹಿ ಸಂವಾದಾದಿ ರೂಪವಾದ ಮುಖ್ಯ ಪ್ರಾಣಲಿಂಗಗಳು ಇದೆಲ್ಲವೂ ಈ ಪ್ರಾಣ ಶಬ್ದ ಪ್ರಕರಣದಲ್ಲೇನೆ ಬಂದಿದೆ. ಪ್ರಾಣ ಅಂತ ಹೇಳುವಾಗ್ಲೇನೆ ಅಲ್ಲೇ ಬಂದಿದೆ. ಹಾಗಾಗಿ ಪ್ರಾಣ ಅಂದ್ರೆ ಒಂದ ಜೀವ, ಯಾಕೆ ಶತಾಯಿಷ್ಠಲಿಂಗ ಇದೆ. ಅಥವಾ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಯಾಕೆ ಇಂದ್ರಿಯ ದೇವೈಹಿ ಸಂವಾದಾದಿ ರೂಪವಾದ ಮುಖ್ಯ ಪ್ರಾಣ ದೇವರ ಲಿಂಗವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಾಣ ಅಂದ್ರೆ ಯಾರು? ಒಂದ ಜೀವ, ಇಲ್ಲ ಮುಖ್ಯ ಪ್ರಾಣ. ಆ ವಾಕ್ಯವನ್ನು ಕೊಡ್ತಾರೆ ಮುಂದೆ. ತಾವಂತಿ ಶತಸಂವತ್ಸರಸ್ಯ, ಮುಂದಿನ ವಾಕ್ಯ ಕೆಳಗಡೆಗೆ ನೋಡ್ಬೋದು. ತಾವಂತಿ ಶತಸಂವತ್ಸರಸ್ಯಾಹಂ ಸಹಸ್ರಾಣಿ ಭವಂತಿ. ಇದು ಜೀವನ ಸಂಬಂಧಪಟ್ಟದ ವಾಕ್ಯ. ತಾಹ ಅಹಿಂಸಂತ ಇತಿ, ಅದು ಮುಖ್ಯ ಪ್ರಾಣದೇವರ ಲಿಂಗವನ್ನು ಹೇಳುವ ವಾಕ್ಯ. ತಾಹ ಅಹಿಂಸಂತ ಅಹಮುಕ್ತಮಸ್ಮಿ. ನಾನು ಆ ವಾಕ್ಯವನ್ನು ಸರಿಯಾಗಿ ನಾನು ನೋಡಿಲ್ಲ, ನಂಗೆ ಅನಿಸತ್ತೆ ಆ ವಾಕ್ಯ ಆ ಇತರೆಯ ಪ್ರಕರಣದಲ್ಲಿ ಹಾಗಿರ್ಬೇಕು ಅಂತ ಅನ್ಸತ್ತೆ. ಇನ್ನೊಮ್ಮೆ ನಾನು ನೋಡ್ಬೇಕು. ಅಂದ್ರೆ ಎಲ್ಲಾ ದೇವತೆಗಳಲ್ಲಿ ಯಾರು ಉತ್ತಮರು ಅಂತ ವಿಚಾರ ಮಾಡುವಾಗ ಅಹಮುಕ್ತಮಸ್ಮಿ, ನಾನು ಉತ್ತಮ. ಅಂದ್ರೆ ಎಲ್ಲ ಇಂದ್ರಾಭಿಮಾನ ದೇವತೆಗಳಲ್ಲಿ ಭಗವಂತನ ಆಜ್ಞಾನುಸಾರವಾಗಿ ಯಾರು ಉತ್ತಮರು ಅಂತನೂ ಪರೀಕ್ಷೆ ಮಾಡುವ ಪ್ರಸಂಗದಲ್ಲಿ ಮುಖ್ಯ ಪ್ರಾಣದೇವರೇ ಉತ್ತಮರು. ಯಾಕೆಂದ್ರೆ ಎಲ್ಲಾ ಅಭಿಮಾನ ದೇವತೆಗಳು ಹೊರಗೆ ಹೋದರೂ ಪ್ರತಿಯೊಂದು ಕಾರ್ಯಗಳು ನಡೀತಾ ಇರತ್ತೆ. ಆದರೆ ಪ್ರಾಣದೇವರು ಹೊರಗೆ ಹೋದಾಗ ಯಾವ ಕಾರ್ಯಗಳು ನಡೆಯೋದಿಲ್ಲ. ಹಾಗಾಗಿ ಇದನ್ನು ಮಾಡುವಾಗ ಮುಖ್ಯ ಪ್ರಾಣದೇವರ ಉತ್ತಮತ್ವವನ್ನು ಸಮರ್ಥನೆ ಮಾಡುವಂತಹ ಪ್ರಸಂಗ ಅದು ಇರಬೇಕು ಅಂತ ಅನಿಸುತ್ತೆ. ನಾನು ಇನ್ನೊಮ್ಮೆ ನೋಡ್ಬೇಕು ನಾನು. ಹಾಗಾಗಿ ಈ ಒಂದು ಲಿಂಗಗಳಿಂದ ಪ್ರಾಣ ಅನ್ಯ ಏವ ನ ವಿಷ್ಣು. ಪ್ರಾಣ ಅಂದ್ರೆ ಅನ್ಯ ಅಂದ್ರೆ ಬೇರೆಯವರಂದ್ರೆ ಒಂದ ಜೀವ ಅಥವಾ ಮುಖ್ಯ ಪ್ರಾಣದೇವರು. ನ ವಿಷ್ಣು ಸರ್ವತಾ ವಿಷ್ಣು ಅಲ್ಲ. ಇದು ಚೇತ್ ಹೀಗೆ ಪ್ರಶ್ನೆ ಬಂದರೆ ನ, ಯಾಕೆ? ಕುತಃ ಅನುಗಮಾತ್. ಈ ಅನುಗಮಾತ್ ಅಂತನೂ ಈ ಸೂತ್ರದಲ್ಲಿ ಹೇಳಿದ್ದಲ್ಲ, ಅಲ್ಲಿಂದ ಬರ್ತಾ ಇದೆ. ಅದು ಮೊದಲನೇ ಸೂತ್ರ 28ನೇ ಸೂತ್ರದಲ್ಲಿ ಪ್ರಾಣಸ್ತತ ಅನುಗಮಾತ್ ಅಂತ ಏನ್ ಹೇಳಿದ್ದಾರೆ, ಅಲ್ಲಿಂದ ತಗೊಂಡ್ಬರ್ತಾ ಇದ್ದಾರೆ. ಅಂದ್ರೆ ಭಗವಂತನ ಲಿಂಗ, ಭಗವಂತನ ಶಬ್ದಗಳು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಶ್ರುತವಾಗ್ತಾ ಇದೆ ಈ ಪ್ರಕರಣದಲ್ಲಿ. ಅಂದ್ರೆ ಅನೇಕ ಬಾರಿ ಶ್ರುತವಾಗ್ತಾ ಇದೆ ಅಂತಂದ್ಮೇಲೆ ಪರಮಾತ್ಮನನ್ನೇ ಸ್ವೀಕಾರ ಮಾಡ್ಬೇಕು ನಾವು, ಬೇರೆಯವರನ್ನೇ ಸ್ವೀಕಾರ ಮಾಡಬಾರದು. ಯಾಕೆ? ಅನುಗಮಾತ್, ಅಭ್ಯಾಸವಿದೆ. ನಚ ಲಿಂಗ ವಿರೋಧ, ಲಿಂಗ ವಿರೋಧ ಬರುತ್ತಲ್ವಾ? ಜೀವನ ಲಿಂಗ, ಮುಖ್ಯ ಪ್ರಾಣದೇವರ ಲಿಂಗ ಇದ್ದ ಮೇಲೆ ಭಗವಂತ ಅಂತ ಹೇಗೆ ಅರ್ಥ ಮಾಡೋದು? ಲಿಂಗದಿಂದ ವಿರೋಧ ಬರುತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ತಲ್ಲಿಂಗಾನಾಂ ಅಂತರ್ಯಾಮಿ ವಿಷಯತ್ವೋಪತ್ತೇಹೇ ಇತ್ಯಾದಿಕಂ ಅಧ್ಯಾಹಾರ್ಯಂ. ಅಲ್ಲಿ ನಾವು ಮತ್ತೊಂದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ತಲ್ಲಿಂಗಾನಾಂ, ಆ ಜೀವಳ ಲಿಂಗ ಅಥವಾ ಮುಖ್ಯ ಪ್ರಾಣದೇವರ ಲಿಂಗ ಏನಿದೆಯೋ ಅದೆಲ್ಲವೂ ಅಂತರ್ಯಾಮಿ ವಿಷಯತ್ವೋಪತ್ತೇಹೇ, ಅಂತರ್ಯಾಮಿ ವಿಷಯಕ ಆ ಲಿಂಗಗಳು. ಇತ್ಯಾದಿಕಂ ಅಧ್ಯಾಹಾರ್ಯಂ, ಅಂತರ್ಯಾಮಿ ವಿವಕ್ಷೆ ಇಟ್ಕೊಂಡು ಜೀವನಲಿಂಗ. ಹೊರತು ಇವಾಗ ಅಂತೇವಲ್ಲ, ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ ಅಂತ. ನಂದೇನದು ನಿಂದೇ ಇದೆಲ್ಲ, ನೀನೇ ಅನುಭವಿಸ್ತಾ ಇದೆಯಲ್ವ, ಮತ್ತೆ ನಿಂದೆ ಎಲ್ಲಾ ಭಗವಂತ ಅಂತಂದ್ರೆ ನಿಯಾಮಕನಾದ ನನ್ನ ಅಂತರ್ಯಾಮಿಯಾದ ಯಾವ ಭಗವಂತ ಇದ್ದಾನೆ ಅವನು ಕೊಟ್ಟಿದ್ದು ಇದೆಲ್ಲವೂ. ಹಾಗೆ ಎಲ್ಲವೂ ಅವಂದೇ. ಶತಾಯುಷ್ಟ್ವ ನನಗೆ ಕೊಟ್ಟ, ಯಾರ್ದದು? ಪರಮಾತ್ಮಂದದು. ನಮಗೆ ನಿಯಾಮಕನಾದ ಪರಮಾತ್ಮನೇ ಕೊಟ್ಟಿದ್ದು, ಹಾಗಾಗಿ ಮುಖ್ಯವಾಗಿ ಅವಂದೇ ಅದು. ಇಂದ್ರಿಯ ದೇವೈಹಿ ಸಂವಾದಾದಿ ರೂಪವಾದ ಮುಖ್ಯ ಪ್ರಾಣದೇವರ ಲಿಂಗ ಯಾರ್ದದು? ಅಂತರ್ಯಾಮಿಯಾದ ಪರಮಾತ್ಮ ತನಗೆ ಕೊಟ್ಟು ಅನುಗ್ರಹ ಮಾಡಿದ್ದು. ಈ ಅರ್ಥದಲ್ಲಿ ಅಂತರ್ಯಾಮಿ ವಿಷಯಕವಾಗಿ ಆ ಲಿಂಗಗಳನ್ನು ಹೇಳಿದ್ದಾರೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಕಿಮರ್ಥಂ ಅಂತರ್ಯಾಮಿ ಕಥನಂ, ಯಾಕೆ ಅಂತರ್ಯಾಮಿ ದೃಷ್ಟಿಯನ್ನು ಇಟ್ಟುಕೊಂಡೇನೆ ಆ ಲಿಂಗಗಳನ್ನು ನಾವು ಬಳಸಬೇಕು ಅಂತ ಯಾಕೆ ಮಾಡಬೇಕು? ನಿಜವಾದ ಜೀವ ಅವನ ಟ್ಯಾಲೆಂಟು, ಪ್ರಾಣದೇವರು ಅವರ ಟ್ಯಾಲೆಂಟು, ಅವರಿಗಿರುವ ಲಿಂಗ ಅದು ಅಂತರ್ಯಾಮಿಯಾದ ಭಗವಂತ ವಿಷಯಕವಾಗಿ ಯಾಕೆ ನೀವು ಸೌನ್ಯ ಮಾಡ್ತೀರಾ? ಏನು ಅದಕ್ಕೆ ಪ್ರಯೋಜನ ಏನು? ಇತ್ಯತಃ ಉಕ್ತಂ ಉಪಾಸಾತ್ ತ್ರೈವಿಧ್ಯಾದಿತಿ. ಅದಕ್ಕಾಗಿ ಹೇಳಿದ್ರು ಉಪಾಸಾತ್ ತ್ರೈವಿಧ್ಯಾದ ಆಶ್ರಿತತ್ವಾದ್ ತದ್ಯೋಗಾತ್. ಉಪಾಸಾತ್ ತ್ರೈವಿಧ್ಯ ಅಂತಂದ್ರೆ ಅಂತಹ
ಬಹಿಃ ಸರ್ವಗತ ಭೇದೇನ ಬ್ರಹ್ಮೋಪಾಸನಸ್ಯ ತ್ರಿವಿಧತ್ವಾತ್. ಅದನ್ನೇ ನಾನು ಮೊದಲಿಗೆ ಹೇಳಿದೆ. ಬ್ರಹ್ಮನ ಉಪಾಸನೆ, ಭಗವಂತನ ಉಪಾಸನೆ 3 ತರಹ ಮಾಡ್ತಾರೆ. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಉಪಾಸನೆಯನ್ನು ಮಾಡ್ತಾರೆ. ಒಂದೇ ರೀತಿಯಾಗಿ ಭಗವಂತನ ಉಪಾಸನೆ ಇರೋದಿಲ್ಲ. ಕೆಲವರು ಹೃದಯ ಗುಹೆಯಲ್ಲಿ ಪ್ರವಿಷ್ಟರಾದ ಪರಮಾತ್ಮನ ಉಪಾಸನೆ ಮಾಡ್ತಾರೆ, ಅದು ಅಂತರ್ ಉಪಾಸನೆ. ಬಹಿರುಪಾಸನೆ ಅಂತಂದ್ರೆ ಪ್ರತಿಮೆಯಲ್ಲಿರುವ ಪರಮಾತ್ಮನ ಉಪಾಸನೆ ಮಾಡೋರು ಕೆಲವರು. ಸರ್ವಗತ, ಸರ್ವತ್ರ ವ್ಯಾಪ್ತನಾದ, ಅದು ಹೃದಯ ಗುಹೆ ಇರ್ಬೋದು, ಹೊರಗಡೆ ಇರ್ಬೋದು, ಪ್ರತಿಮೆ ಇರ್ಬೋದು, ಸರ್ವತ್ರ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ಪರಮಾತ್ಮನ ಉಪಾಸನೆ ಮಾಡೋರು ವ್ಯಾಪ್ತೋಪಾಸಕರು, ಇವರು ಕೆಲವರು. ಹೀಗೆ ಬ್ರಹ್ಮೋಪಾಸನಸ್ಯ ತ್ರಿವಿಧತ್ವಾತ್, ಪರಮಾತ್ಮನ ಉಪಾಸನೆ ಇದು 3 ವಿಧವಾಗಿದೆ. ಹಾಗಾಗಿ ಅಂದ್ರೆ ಈ ಪ್ರಕರಣದಲ್ಲಿ ತತ್ ಅಂತ ಶಬ್ದಕ್ಕೆ ತ್ರೈವಿಧ್ಯಸ್ಯ ಆಶ್ರಿತತ್ವಾತ್, 3 ವಿಧವಾದ ಉಪಾಸನೆಯನ್ನು ಉಕ್ತತ್ವಾತ್ ಹೇಳಿದ್ದಾರೆ. ಹಾಗಾಗಿ ತದ್ಯೋಗಾತ್ ಅಂದ್ರೆ ತೇಷಾಂ, ಯೋಗಾತ್ ಅಂತ ಶಬ್ದಕ್ಕೆ ಯೋಗ್ಯತೆ ಅಂತ ಅರ್ಥ. ತೇಷಾಂ ಅಧಿಕಾರಿಣಾಂ ತ್ರಿವಿಧ ಉಪಾಸನಾ ಯೋಗ್ಯತ್ವಾತ್, ಅಂತಹ ಅಧಿಕಾರಿಗಳಿಗೆ 3 ವಿಧವಾದಂತಹ ಉಪಾಸನೆಗಳು ಕೆಲವರಿಗೆ ಯೋಗ್ಯವಾಗಿದೆ. ಕೆಲವರಿಗೆ ಒಂದು ಉಪಾಸನೆ, ಒಳಗಡೆಗೆ ಇರುವ ಭಗವದ್ ಉಪಾಸನೆ, ಕೆಲವರಿಗೆ ಹೊರಗಡೆ ಇರುವ ಭಗವಂತನ ಉಪಾಸನೆ, ಕೆಲವರಿಗೆ ಎಲ್ಲಾ ಕಡೆಗೆ ವ್ಯಾಪ್ತವಾದ ಪರಮಾತ್ಮನ ಉಪಾಸನೆ. ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಉಪಾಸನಾದಲ್ಲಿ ತ್ರೈವಿಧ್ಯವಿದೆ. ಹಾಗಾಗಿ ಅದನ್ನು ವಿವಕ್ಷೆ ಇಟ್ಟುಕೊಂಡು ಕೆಲವರು ಪಾಪ ಅಹಂ ಪ್ರಾಣಃ ಅಂತ ಅಂತರ್ಯಾಮಿಯಾಗಿ ಇಟ್ಕೊಂಡು ಹೇಳ್ತಾರೆ. ಕೆಲವರು ನಾನು ಪ್ರಾಣನಲ್ಲ, ಪ್ರತಿಮೆಯಲ್ಲಿ ಪ್ರಾಣ ಅಂತ ಕೆಲವರು ಅಂತಾರೆ. ಕೆಲವರು ಎಲ್ಲವೂ ಪ್ರಾಣ ಅಂತಂತಾರೆ. ಅದರ ಅಭಿಪ್ರಾಯ ಪರಮಾತ್ಮನ ವಿವಕ್ಷೆಯಿಂದಾಗ್ಲೇನೆ ಪ್ರಾಣ ಅಂತ ವ್ಯವಹಾರ ಮಾಡಿದ್ದಾರೆ. ತಥಾಚ ತತ್ತಚ್ಛಬ್ದೈಹಿ ತತ್ತದಧಿಕಾರಿ ಭೇದೇನ ಉಪಾಸನಾರ್ಥಂ ಅಂತರ್ಯಾಮಿ ಕಥನಂ ಯುಕ್ತಮಿತಿ ಭಾವಃ. ಆ ಶಬ್ದಗಳಿಂದ, ಪ್ರಾಣಾದಿ ಶಬ್ದಗಳಿಂದ ಅವರವರ ಅಧಿಕಾರಿಯಾದ ಯೋಗ್ಯತೆ ತಾರತಮ್ಯ ಭೇದದಿಂದ ಉಪಾಸನೆ ಮಾಡಬೇಕು ಅಂತನ್ನೋದಕ್ಕಾಗಿ ಅವರು ಆ ಶಬ್ದಗಳನ್ನು ವ್ಯವಹಾರ ಮಾಡ್ತಾರೆ. ಅದರ ಅಭಿಪ್ರಾಯ ಅಂತಃ ಪರಮಾತ್ಮನ ಉಪಾಸನೆ ಅಂತ ಅರ್ಥವಾಯ್ತಲ್ಲ. ಇನ್ನ ಇದ್ರ ಮೇಲೆ ಕೆಲವೊಂದು ಪ್ರಶ್ನೆ ಮಾಡ್ಕೊಂಡು ಮತ್ತೆ ನಾನು ಸಮಾಧಾನ ಹೇಳ್ಬೇಕು. ಅದನ್ನ ಇದು ಟೈಮ್ ತುಂಬಾ ಆಗಿದೆ ಅಂತ ಅನ್ನೋದಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೇನು ಇದರಲ್ಲಿ ಪ್ರಶ್ನೆ ಇದ್ರೆ ಮತ್ತೆ ನಾಳೆ ಕೇಳಿ, ಮುಂದಿನ ಪಾಠಕ್ಕೆ ಜಾಯಿನ್ ಆಗ್ಬೇಕು. ಕೇಳಿಸ್ಲಿಲ್ಲ ಗುರುಗಳೇ. ಅದೇ ಇದರಲ್ಲಿ ಇನ್ನ ಕೆಲವೊಂದು ಪ್ರಶ್ನೆ ಬರ್ಬೋದು, ಅದನ್ನ ಮತ್ತೆ ನಾಳೆ ಕೇಳಿ ಅದನ್ನ ಕಂಟಿನ್ಯೂ ಮಾಡೋಣ. ಮುಗಿಸಿ ಮುಂದಿನ ಪಾದ, ಈ ಪಾದ 1 ನಿಮಿಷ ಹಾಗೆ ನಿಲ್ಲಿಸಬಾರ್ದು. ಮುಂದಿನ ಪಾದ ಒಂದು ಸೂತ್ರ ಮಾತ್ರ ಹೇಳ್ಬಿಡೋಣ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಪಾದಾಂತದಲ್ಲಿ ಇನ್ನು ಮುಂದಿನ ಪಾದದ ಸೂತ್ರ ಉಚ್ಚಾರಣೆ ಮಾಡಿ ನಿಲ್ಲಿಸ್ಬೇಕು ಅಂತ ಸಂಪ್ರದಾಯ. ಹಾಗೆ ನಾಳೆ ಮಾಡೋದು. ಶ್ರೀಕೃಷ್ಣ ಅರ್ಪಣಮಸ್ತು. ಕೇಳಿಸಲಿಲ್ಲ ಗುರುಗಳೇ, ಪ್ಲೀಸ್. ಏನಿಲ್ಲ, ಮುಂದಿನ ಪಾದ ಪ್ರಾರಂಭವಾಗುವ ಒಂದು ಸೂತ್ರವನ್ನು ಉಚ್ಚಾರಣೆ ಮಾಡಿ ಮುಗಿಸ್ಬೇಕಷ್ಟೇ, ಬೇರೆ ಏನಿಲ್ಲ. ನಾಳೆ ಮತ್ತೆ ಕಂಟಿನ್ಯೂ ಮಾಡೋದು. ಆಯ್ತು, ಸರಿ ಆಚಾರ್ಯ. ಸ್ಟಾರ್ಟ್. ನಮಸ್ಕಾರ ಆಚಾರ್ಯ, ಧನ್ಯವಾದ. ನಮಸ್ಕಾರ.